ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಯೂನಿಕ್ ಬಾರ್ಡರ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ತೀನಿ. ತುಂಬಾ ಸಿಂಪಲ್ಲಾಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ ನೋಡಿ 6 ಎಳೆ ದಾರನ ತೊಗೊಂಡಿದ್ದೀನಿ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರುವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ದಾರಾನ ಬೆರಳಿಗೆ ಸುತ್ಕೋಬೇಕು. ಈಗ ನೋಡಿ ದಾರಾನ ಬೆರಳಿಗೆ ಸುತ್ಕೊಂಡು ಹೀಗೆ ಬಟ್ಟೆ ಸಪೋರ್ಟ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊತೀನಿ. ಫಸ್ಟಿಗೆ ಒಂದು ಲಾಕ್ ಮಾಡ್ಕೋಬೇಕು. ಅದ್ರ ಪಕ್ಕನೇ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಥ್ರೆಡ್ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಿಂಗಲ್ ಲಾಕ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ರೀತಿ 2 ಸಲ ಸಿಂಗಲ್ ಲಾಕ್ ಕೂಡ ಮಾಡ್ಕೋಬೋದು. ಈಗ ನೋಡಿ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕಕ್ಕೆ ಈಗ ಒಂದು ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ ನೋಡಿ 2ಕ್ಕೆ 1 2ಕ್ಕೆ 1 ನೋಡಿ ಈಗ ಬರುತ್ತೆ. ಈಗ ನಾನು ನಿಮಗೆ ಇಲ್ಲಿ ವೀಟ್ ಬೀಡನ್ನ ಬಳಸ್ತಾ ಇದ್ದೀನಿ. ನೋಡಿ ಈ ಥರ ಬೀಡನ್ನ ಬಳಸ್ತಾ ಇದ್ದೀನಿ. ಇದು ಡಲ್ ಫಿನಿಶಿಂಗ್ ಇದೆ ಬೀಡು. ಇದರಲ್ಲಿ ಸುಮಾರು ಕಲರ್ ಸಿಗುತ್ತೆ ನಿಮಗೆ, ಗೋಲ್ಡು, ಸಿಲ್ವರು, ಹಾಗೆ ಕಾಪರ್ ಎಲ್ಲ. ಇದು ನೋಡಿ ಡಲ್ ಗೋಲ್ಡ್ ಫಿನಿಶಿಂಗ್ ಬೀಡನ್ನ ಬಳಸ್ತಾ ಇದ್ದೀನಿ. ಈ ಬೀಡನ್ನ ಈಗ ನೆಡ ಮೇಲೆ ಹಾಕ್ಕೊಂಡು ಈಗ ನೋಡಿ ಬೀಡ್ ಇನ್ಸರ್ಟ್ ಮಾಡಾದ್ಮೇಲೆ ಫಸ್ಟ್ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತಂದು ಇಲ್ಲೇನು ಡಬಲ್ ಕ್ರೋಶೆಟ್ ಮತ್ತು 2 ಚೈನ್ ಕಂಬ ಇದೆಯಲ್ಲ ಅದೆರಡು ಮಧ್ಯಕ್ಕೆ ಹೋಗಿ ನೋಡಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ನೋಡಿ 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಸೇಮ್ ಹಾಕಿದ್ವಲ್ಲ ಅದೇ 2 ಕಂಬದ ಮಧ್ಯೆ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2ಕ್ಕೆ 1 2ಕ್ಕೆ 1 ಇದೇ ರೀತಿ ಗ್ಯಾಪ್ ಒಳಗಡೆ ನಾನಿಲ್ಲಿ 5 ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ಅದರೊಳಗೆ ಎಷ್ಟು ಇಡ್ಸುತ್ತೆ ನೋಡಿ. ಎರಡಕ್ಕೆ 1 2ಕ್ಕೆ 1 3 ಡಬಲ್ ಕ್ರೋಶೆಟ್ ಆಗಿದೆ. ಎರಡಕ್ಕೆ 1 2ಕ್ಕೆ 1 ಮತ್ತೆ ನೀಡಲ್ ಮೇಲೆ ದಾರ ತಂದು 2 ಕಂಬದ ಗ್ಯಾಪ್ಗೆ ಹೋಗಿ ಮತ್ತೆ ಇನ್ನೊಂದು ದಾರಾನ ವಾಪಸ್ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 ನೋಡಿ ಈ ಥರ ಇಲ್ಲಿ ಸ್ಲ್ಯಾಂಟಿಂಗ್ ಆಚ್ ಥರ ಬರುತ್ತೆ ನಿಮಗೆ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಇನ್ನೊಂದು ವೇಟ್ ಬೇಡ್ನ ಬಳಸ್ತಾ ಇದ್ದೀನಿ. ನೋಡಿ ಇದು ನೋಡೋಕ್ಕೆ ಗೋಧಿ ಥರ ಇದೆಯಲ್ಲ, ಅದಕ್ಕೆ ಇದು ವೇಟ್ ಬೇಡ್ ಅಲ್ಲ, ಅಂದರೆ ಗೋಧಿ ಮಣಿ ಅಂತ ಕೂಡ ಕರೀತಾರೆ. ಈ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಬೀಡ್ ಇನ್ಸರ್ಟ್ ಮಾಡಿದ್ದೀನಲ್ಲ, ಫಸ್ಟ್ ಈಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಇದು ವಿ ಶೇಪಲ್ಲಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಹೀಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಬರುತ್ತೆ ಡಿಸೈನು. ಮತ್ತೆ ಈಗ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕಿ ಹೀಗೆ ಬಟ್ಟೆನ ಸ್ವಲ್ಪ ಹೀಗೆ ತಿರುಗಿಸ್ಕೋಬೇಕು. ಬಟ್ಟೆನ ಸ್ವಲ್ಪ ತಿರುಗಿಸಿ ನಾವಿಲ್ಲಿ ಡಬಲ್ ಕ್ರೋಶೆಟ್ಸ್ ಮಾಡಿದ್ದೀವಲ್ಲ ಸ್ಲ್ಯಾಂಟಿಂಗ್ ಆರ್ಚ್, ಅಲ್ಲಿ ಮೊದಲನೇ ಕಂಬದ ಹೋಲ್ ಗ್ಯಾಪ್ಗೆ ಹೋಗಿ ನೋಡಿ ಇಲ್ಲಿ ಕಾಣ್ತಿದೆ ಅಲ್ಲ, 3 ಚೈನ್ ಹಾಕಿದ್ದೀನಿ. ಮೊದಲನೇ ಡಬಲ್ ಕ್ರೋಶೆಟ್ ಇದೆಯಲ್ಲ ಈ ಕಡೆಯಿಂದ ಮೊದಲನೇ ಡಬಲ್ ಕ್ರೋಶೆಟ್ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ವಾಪಸ್ ತಿರುಗಿಸ್ಕೊತೀನಿ.
ಹೀಗೆ ಬಟ್ಟೆನ ತಿರುಗಿಸ್ಕೊಂಡ್ಮೇಲೆ ಮತ್ತೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಅಗೇನ್ ವೀಟ್ ಬೀಡು, ವೀಟ್ ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೆರಳನ ಮೇಲೆ ದಾರ ತಂದು ಈ ವೀಟ್ ಬೀಡ್ ಮೇಲೆ 3 ಚೈನ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಇಲ್ಲಿ ಈ ಬೀಡನ್ನ ಹೀಗೆ ಸಪೋರ್ಟ್ ಮಾಡಿಕೊಂಡು ನೋಡಿ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. 2ಕ್ಕೆ 1, 2ಕ್ಕೆ 1. ಮತ್ತು ನೆರಳನ ಮೇಲೆ ದಾರ ತಂದು ಇದೇ 3 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1, 2ಕ್ಕೆ 1. ಮತ್ತು ನೆರಳನ ಮೇಲೆ ದಾರ ತಂದು ಸೇಮ್ ಗ್ಯಾಪಿಗೆ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಇದೇ ರೀತಿ ಇದರೊಳಗೆ ನಾನು 5 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಲ್ಲ, ಇದೇ ಜಾಗದಲ್ಲಿ ನೀವು ಬೇಕಾದ್ರೆ ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಕಂಬ ಲೆಂತಿಯಾಗಿ ಬರುತ್ತೆ ನೋಡಿ. ಇಲ್ಲಿ 5 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ವೀಟ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನು ಒಂದು ವೀಟ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ನೋಡಿ. ಹೀಗೆ ವಿ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಹೀಗೆ ಬರುತ್ತೆ ಡಿಸೈನು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೆ ಫಿನಿಶಿಂಗ್ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೀಗೆ ನೋಡಿ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 1, 2, 3 ಚೈನ್ನ ಹಾಕಿ ಹೀಗೆ ಬಟ್ಟೆನ ಸ್ವಲ್ಪ ವಾಪಸ್ ತಿರುಗಿಸ್ತೀನಿ. ಸೇಮ್ ಹಿಂದೆ ಲಾಕ್ ಮಾಡಿದ್ದಲ್ಲ, ಇಲ್ಲಿ ಡಬಲ್ ಕ್ರೋಶೆಟ್ಸ್ ಇದೆಯಲ್ಲ ಅದರಲ್ಲಿ ಮೊದಲನೇ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಹೋಲ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಬಟ್ಟೆನ ಹೀಗೆ ವಾಪಸ್ ತಿರುಗಿಸಿ ಮತ್ತೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ನೋಡಿ ಮತ್ತೆ ಒಂದು ವೀಟ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಈ ವೀಟ್ ಬೀಡನ್ನ ನೆರಳ ಮೇಲೆ ತಗೊಂಡು ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿದ್ದೀವಲ್ಲ ಆ ಥ್ರೆಡ್ನಾಗೆ ಹಾಕಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೆರಳ ಮೇಲೆ ದಾರ ತಂದು ಈಗ 3 ಚೈನ್ ಹಾಕಿದ್ವಲ್ಲ ಕಂಬದ ಮೇಲೆ, ಈ ಬೀಡ್ ಮೇಲೆ 3 ಚೈನ್ ಇದೆಯಲ್ಲ ಆ ಚೈನು ಮತ್ತು ಬೀಡ್ ಮಧ್ಯೆ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1, 2ಕ್ಕೆ 1. ಮತ್ತು ನೆರಳ ಮೇಲೆ ದಾರ ತಂದು ಅದೇ ಗ್ಯಾಪಲ್ಲಿ 5 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನಾಲ್ಕು ನೋಡಿ 5. ಐದು ಡಬಲ್ ಕ್ರೋಶೆಟ್ ಆದಮೇಲೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಇನ್ನೊಂದು ವೀಟ್ ಬೀಡನ್ನ ಇನ್ಸರ್ಟ್ ಮಾಡೋಣ. ನೋಡಿ ನೀಡಲ್ ಮೇಲೆ ಫಸ್ಟ್ ಬೀಡನ್ನ ತಂದು ಥ್ರೆಡ್ ಡ್ರ್ಯಾಗ್ ಮಾಡಿದ್ದೀವಲ್ಲ ಈ ಥ್ರೆಡ್ಗೆ ಈ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಇದನ್ನು ಹೀಗೆ ವಿ ಶೇಪಲ್ಲಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಮತ್ತೆ 3 ಚೈನ್ ಹಾಕೋದು, 1 2 3, ಮತ್ತೆ 3 ಚೈನ್ ಹಾಕಿ ಹೀಗೆ ಬಟ್ಟೆನ ಸ್ವಲ್ಪ ವಾಪಸ್ ತಿರುಗಿಸಿ ನಾವೆಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀವಲ್ಲ ಅದ್ರ ಮೊದಲನೇ ಕಂಬದ ಗ್ಯಾಪ್ ಇದೆಯಲ್ಲ ಆ ಹೋಲ್ ಗ್ಯಾಪ್ಗೆ ಹೋಗಿ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಬಟ್ಟೆನ ಈಗ ಸಾದಾ ತಿರುಗಿಸಿ
ಥ್ರೆಡ್ನ ಡ್ರ್ಯಾಗ್ ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ವೀಟ್ ಬೇಡ್ನ ಇನ್ಸರ್ಟ್ ಮಾಡೋಣ. ವೀಟ್ ಬೇಡ್ನ ಇನ್ಸರ್ಟ್ ಮಾಡಿ ಬೇಡ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಈ ಬೇಡ್ ಮೇಲ್ಗಡೆ 3 ಚೈನ್ ಇದೆಯಲ್ಲ ಆ ಚೈನ್ ಗ್ಯಾಪಿಗೆ ಹೋಗಿ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1. ತುಂಬಾ ಸಿಂಪಲ್ ಡಿಸೈನ್ ಅನ್ಬೋದು. ಇದನ್ನು ಬಾರ್ಡರ್ ಸಾರಿ ಕುಚ್ಚು ಡಿಸೈನ್ ಅಂತ ಕೂಡ ಕರಿಬೋದು. ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ ಇದು. ಇದಕ್ಕೆ ನೀವು ಬೇಕಾದರೆ ಕುಚ್ಚನ್ನ ಕಟ್ಕೋಬೋದು, ಬಟ್ ನಾನಿಲ್ಲಿ ಕುಚ್ಚು ಕಟ್ಟಿ ತೋರಿಸ್ತಾ ಇಲ್ಲ. ಕುಚ್ಚಿಲ್ದಲೇ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾರಿಗಾದ್ರೂ ಈ ಡಿಸೈನ್ಗೆ ಕುಚ್ಚು ಕಟ್ಟಿ ತೋರಿಸ್ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕುಚ್ಚು ಕಟ್ಟಿ ಕೂಡ ಹೇಗೆ ಹಾಕೋದು ಅಂತೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇಲ್ಲಿ 5 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ವೀಟ್ ಬೇಡ್ನ ಇನ್ಸರ್ಟ್ ಮಾಡೋಣ. ವೀಟ್ ಬೇಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತು ನೋಡಿ, ಇಲ್ಲಿ ಬೇಡ್ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಹೀಗೆ ವಿ ಶೇಪಲ್ಲಿ ಎಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಈ ಡಿಸೈನು ಯುನೀಕ್ ಡಿಸೈನು, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ, ಡಿಸೈನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಬರ್ತೀನಿ. ನೀವು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ, ಈಗ ಫಿನಿಶಿಂಗ್ ಈಗ ಬಂದಿದೆ. ನಾನು ಇಲ್ಲಿ ಎಂಡಲ್ಲಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ಲೋ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೈನಲ್ ಫಿನಿಶಿಂಗ್ ಈಗ ಬಂದಿದೆ. ನೀವು ಬೇಕಾದರೆ ಡಿಸೈನ್ಗೆ ಕುಚ್ಚು ಕಟ್ಕೋಬೋದು, ಬಟ್ ಕುಚ್ಚು ಕಟ್ತಲೇ ಡಿಸೈನ್ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಕುಚ್ಚು ಕಟ್ಟಿ ತೋರಿಸ್ಬೇಕು ಅಂತಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕುಚ್ಚು ಕಟ್ಟಿ ಕೂಡ ಹೇಗೆ ತೋರಿಸೋದು ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು. ಇದು ನಿಮಗೆ ಎಲ್ಲ ಥರ ಸ್ಯಾರಿಗೂ ಪ್ರಿಫರ್ ಆಗುತ್ತೆ. ಇದನ್ನ ಬಾರ್ಡರ್ ಸ್ಯಾರಿ ಕುಚ್ಚು ಡಿಸೈನ್ ಅಂತ ಕರಿತೀವಿ. ನಿಮಗೆ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.